ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಹೆಂಗಸರು ಪೂಜಿಸಲ್ಪಡುತ್ತಾರೆಯೋ ಅಲ್ಲಿ ದೇವತೆಗಳು ಬಂದು ನಲಿದಾಡುತ್ತಾರೆ. ಇದು ಹೆಣ್ಣು ಮಕ್ಕಳಿಗೆ ಸನಾತನ ಧರ್ಮವು ಕೊಟ್ಟಂತಹ ಅತಿ ಮಹತ್ವದ ಗೌರವ. ಹಾಗೆಯೇ ಉಮಾಮಹೇಶ್ವರ, ವಾಣಿ ಹಿರಣ್ಯಗರ್ಭ, ಶಚೀಪುರಂದರ, ಸೀತಾರಾಮ ಇತ್ಯಾದಿ, ಪಾರ್ವತಿ ಪರಮೇಶ್ವರ ಇತ್ಯಾದಿ ಹೆಸರುಗಳನ್ನು ಹೇಳುವಾಗ ಗಂಡನ ಹೆಸರು ಹೇಳುವುದಕ್ಕಿಂತ ಮೊದಲು ಹೆಂಡತಿಯ ಹೆಸರನ್ನು ಹೇಳುವುದು ವಾಡಿಕೆ. ಅಂದರೆ ಮೊದಲು ಹೆಣ್ಣು ಮಕ್ಕಳಿಗೆ ಗೌರವ, ನಂತರ ಬೇರೆಯವರಿಗೆ. ಹೆಣ್ಣು ಮಕ್ಕಳನ್ನು ದೇವರೆಂದು ಪರಿಗಣಿಸುವುದರಲ್ಲಿ ಅತಿ ಎತ್ತಿದ ಕೈ ಆದಂತಹ ಸನಾತನ ಧರ್ಮದಲ್ಲಿ ಮಾತ್ರ ಇದನ್ನು ಕಾಣಲು ಸಾಧ್ಯ. ಹಬ್ಬ ಹರಿದಿನಗಳಲ್ಲಂತೂ ಹೆಣ್ಣುಮಕ್ಕಳದೇ ಪಾರಮ್ಯ. ಸಂಕ್ರಾಂತಿ ದಿನ ನೋಡಬೇಕು, ಸಂಸ್ಕಾರವಂತ ಹೆಣ್ಣು ಮಗಳು ಯಾವ ರೀತಿ ಇದ್ದಾಳು, ಎಲ್ಲಿ ಹೋಯಿತು ಸಂಸ್ಕಾರ, ಏಕೆ ಹೀಗಾಯಿತು ಎಂದು ಯೋಚಿಸುವಾಗ ಅನೇಕ ಸಮಸ್ಯೆಗಳು ಮುಂದೆ ಬಂದು ನಿಲ್ಲುತ್ತವೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇದನ್ನು ನಾವು ಬೆಳೆಸಿದರೆ ನಿಜವಾಗಿಯೂ ಅದರಿಂದ ಇಂದಿಗೂ ಸಾರ್ಥಕ್ಯವಿದೆ ಇದ್ದೇ ಇದೆ. ಎಲ್ಲೋ ಒಂದು ಕಡೆ ಚಿಕ್ಕ ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸುವುದನ್ನು ಮರೆಯುತ್ತಾ ಇದ್ದೇವೆಯೋ ಎಂದೆನಿಸುತ್ತದೆ. ಅತಿ ವೇಗವಾದ ಶಿಕ್ಷಣದ ಹೆಸರಿನಲ್ಲಿ ಮುಂದಾಗುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದೆ ಇದೇ ಜೀವನ ಎಂದು ಭ್ರಮಿಸುವ ಅನೇಕ ಹೆಣ್ಣು ಮಕ್ಕಳು ತಮ್ಮನ್ನೇ ತಾವು ಕಳೆದುಕೊಂಡು ಬಿಡುತ್ತಾರೆ. ಚಿಕ್ಕ ಮಕ್ಕಳನ್ನು ಸರಿದಾರಿಗೆ ತರುವಾಗ ಕೆಲವೊಮ್ಮೆ ಸಾಮ, ದಾನ, ದಂಡ, ಭೇದಗಳನ್ನು ಮಾಡಬೇಕಾಗುತ್ತದೆ. ಮಕ್ಕಳು ಮಾಡಿದ್ದೇ ಸರಿ ಎಂದು ಒಪ್ಪಿಕೊಂಡ ತಂದೆ ತಾಯಿಗಳು ಮುಂದೆ ಮಕ್ಕಳು ಮಾಡಿದ್ದೆಲ್ಲ ಸರಿ ಎಂದು ಒಪ್ಪಿಕೊಂಡು ಮನೆಯಿಂದ ಹೊರಗೆ ಹೋಗಬೇಕಾಗುತ್ತದೆ. ಹಾಗೆಂದ ಮಾತ್ರಕ್ಕೆ ಮಕ್ಕಳಾದರೂ ಸುಖವಾಗಿರುತ್ತಾರೆಯೇ ಎಂಬ ಪ್ರಶ್ನೆ ಪ್ರಶ್ನಾರ್ಥಕವಾಗಿಯೇ ಉಳಿಯುತ್ತದೆ. ಎಷ್ಟೇ ಕೋಟಿ ಸಂಪಾದಿಸಿದರೂ ಸಂಸ್ಕಾರ, ಸಂಸ್ಕೃತಿಯನ್ನು ಇಟ್ಟುಕೊಳ್ಳುವುದು ಮಾನವನಾದ್ದರಿಂದ ಪರಮಧರ್ಮವಾಗಿದೆ. ಮೊನ್ನೆ ತಾನೇ ಮದುವೆಯಾದ ಒಬ್ಬ ಹೆಣ್ಣು ಮಗಳು ಮದುವೆಯಾಗಿ 1 ತಿಂಗಳಿನಲ್ಲಿಯೇ ತನ್ನ ಗಂಡನನ್ನು ತೊರೆದು ಇನ್ನೊಬ್ಬನೊಂದಿಗೆ ಹೋದ ಪರಿಣಾಮವಾಗಿ ಗಂಡನೂ ಆತ್ಮಹತ್ಯೆ ಮಾಡಿಕೊಂಡ. ಆ ವಧುವರ ಅನ್ವೇಷಣಾ ಕೇಂದ್ರದ ಬ್ರೋಕರ್ ಸಹ ನನ್ನಿಂದ ಹೀಗಾಯಿತಲ್ಲ ಎಂದುಕೊಂಡು ನೊಂದು ಅವನು ಕೂಡ ಆತ್ಮಹತ್ಯೆ ಮಾಡಿಕೊಂಡ. ಒಂದು ಹೆಣ್ಣಿನ ತಪ್ಪಿಗಾಗಿ 2 ಸಂಸಾರಗಳು ಬೀದಿ ಪಾಲಾದವು. ಗಂಡಸು ಇಲ್ಲದಂತಹ ಮನೆಯಲ್ಲಿ ಜವಾಬ್ದಾರಿಯನ್ನು ಹೊರಲು ಪುನಃ ಹೆಂಗಸೇ ಒದ್ದಾಡಬೇಕಾಗುತ್ತದೆ, ಗೋಳಾಡಬೇಕಾಗುತ್ತದೆ. ಹೋದವಳು ಮದುವೆ ಆಗುವುದಕ್ಕಿಂತ ಮೊದಲು ನನಗೆ ಬೇರೆಯವರ ಜೊತೆ ಪ್ರೀತಿ ಪ್ರೇಮ ಉಂಟಾಗಿದೆ, ದಯಮಾಡಿ ಇದನ್ನು ನಿಲ್ಲಿಸಿ ಮದುವೆಯನ್ನು ಅಂತ ಹೇಳಬಹುದಾಗಿತ್ತು. ಆದರೆ ಅದಕ್ಕೆ ಬದಲಾಗಿ ಮದುವೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿ ಕೊನೆಗೆ ಬೇರೆಯವರೊಂದಿಗೆ, ಪರಪುರುಷನೊಂದಿಗೆ ಹೋಗುವ ಹೆಣ್ಣು ಮಕ್ಕಳ ಇಂತಹ ಮನಸ್ಥಿತಿಗೆ ಕಾರಣವೇನು ಎಂದು ಯೋಚಿಸಬೇಕಾಗುತ್ತದೆ. ಗಿಡವಾಗಿ ಬಗ್ಗದ್ದು ಮರವಾದ ಮೇಲೆ ಬಗ್ಗಿಸಲು ಸಾಧ್ಯವೇ? ಇದನ್ನು ಎಲ್ಲರೂ ಚಿಂತಿಸಬೇಕಾದ ವಿಷಯವಾಗಿದೆ. ಇದು ಬೆಂಗಳೂರಿನ ಮೊನ್ನೆಯ ಘಟನೆಯನ್ನು ನೋಡಿದರೆ ಇನ್ನೂ ಹೇಸಿಗೆ ತರುವಂಥ ವಿಷಯ. ಮಗಳನ್ನು ಆಟೋದಲ್ಲಿ ಕೂರಿಸಿ ತಾನು ಸರಾಯಿ ಅಂಗಡಿಗೆ ಹೋಗಿ ಕುಡಿದು ಕುಪ್ಪಳಿಸುವ ತಾಯಿ ಎಂತಹ ನೀಚ ಪ್ರವೃತ್ತಿಯಾಗಿರಬಹುದು? ಅವರನ್ನು ನಿಂದಿಸುವವರು ಯಾವ ಹೆಂಗಸರೂ ಇಲ್ಲವೇ? ಇದು ತಪ್ಪು ಎಂದು ಹೇಳುವವರೇ ಇಲ್ಲವೇ ಸಮಾಜದಲ್ಲಿ? ಎಲ್ಲ ವಿಚಾರವಾದಿಗಳು, ಮಾತೆತ್ತಿರ ಮಹಿಳಾ ಸಂಘಗಳು ಯಾರೂ ಇದನ್ನು ನಿಂದಿಸುವವರೇ ಇಲ್ಲವೇ? ಒಬ್ಬ ಗಂಡು ಕೆಟ್ಟರೆ ಒಬ್ಬ ಗಂಡು ಕೆಟ್ಟನು. ಒಂದು ಸಮಾಜ ಕೆಡಬೇಕಾದರೆ ಹೆಣ್ಣೇ ಕಾರಣ ಆಗುತ್ತದೆ. ಮೊನ್ನೆ ಒಬ್ಬಳು ರಸ್ತೆಯಲ್ಲಿ ಗಂಡನೊಡನೆ ಜಗಳಾಡುವಾಗ ನೀನೇನು ದುಡಿದೀಯೆ, ನಾನು ಕಾಲು ಅಗಲ ಮಾಡಿದರೆ ಕೋಟ್ಯಾಂತರ ರೂಪಾಯಿ ಬಂದು ಬೀಳುತ್ತದೆ ಎಂದು ಹೇಳಿ ರಸ್ತೆಯ ಮಧ್ಯದಲ್ಲಿ ಎಲ್ಲರಿಗೂ ಕೇಳಿಸುವಂತೆ ಹೇಳಿದ್ದನ್ನು ಕೇಳಿದರೆ ಎಲ್ಲಿಗೆ ಬಂದು ನಿಂತಿತು ಸಮಾಜ?
ಎಂಬುದು ನಿಜವಾಗಲೂ ಶೋಚನೀಯ ಸಂಗತಿಯಾಗಿದೆ. ಗಂಡನನ್ನು ಸಾಯಿಸುವುದೇ ಒಂದು ಪರಮಧರ್ಮ ಎಂದು ಭಾವಿಸುವ ಕೆಲವು ಹೆಂಗಸರು ಗಂಡನಿದ್ದರೂ ಪರಪುರುಷನೊಂದಿಗೆ ಹೋಗುವ ಪರಿಸ್ಥಿತಿಯನ್ನು ನೋಡಿದರೆ ಅಸಹ್ಯವಾಗುತ್ತದೆ. ಗಂಡ ಇದ್ದಾಗ ಸರಿಯಾಗಿ ನೋಡಿಕೊಳ್ಳದೆ ಅವನು ಸಾಯುವುದನ್ನೇ ಕಾಯುತ್ತಿರುವ ಹೆಂಗಸರು ಕೆಲವು ಹೆಂಗಸರು, ಎಲ್ಲರೂ ಆಗಲ್ಲ, ಆದರೆ ಇದ್ದಾರಲ್ಲ, ಅವರ ಬಗ್ಗೆ ಯಾರು ಹೇಳುವುದಿಲ್ಲವಲ್ಲ. ಮಾಸ್ಟರ್ ಹಿರಣ್ಯ ಎಂಬುವರು ತಮ್ಮ ನಾಟಕಗಳಲ್ಲಿ ಹೇಳುತ್ತಿದ್ದರು, ಸಂಸಾರಸ್ಥರ ಬೀದಿಯಲ್ಲಿ ಸೂಳೆಯರು ಇದ್ದ ಹಾಗೆ ಎಂಬಂತೆ. ಆದರೆ ಇಂದು ಸೂಳೆಯರ ಬೀದಿಯಲ್ಲಿ ಸಂಸಾರ ಮಾಡಬೇಕಾಗುತ್ತದೆಯಲ್ಲ ಎಂಬುದೇ ದುರಂತದ ವಿಷಯ. ಹಾಗೆಂದ ಮಾತ್ರಕ್ಕೆ ಹೇಳೋಣವೆಂದರೆ, ಬುದ್ಧಿವಾದ ಹೇಳೋಣವೆಂದರೆ ಎಲ್ಲದಕ್ಕೂ ಹ್ಯೂಮನ್ ರೈಟ್ಸ್ ಕಮಿಷನ್ ಬಂದು ನಿಲ್ಲುತ್ತದೆ. ಹಾಗೆಂದ ಮಾತ್ರಕ್ಕೆ ಅವರ ಜೊತೆಯಲ್ಲಿಯೇ ಬಾಳೋಣ ಎಂದರೆ ರಾತ್ರಿ 12 ಗಂಟೆ 1 ಗಂಟೆಯವರೆಗೂ ಬೇರೆಯವರ ಮನೆಯ ಮುಂದೆ ಕೆಟ್ಟದಾಗಿ ಫೋನ್ ಮಾಡಿಕೊಂಡು ಅಲೆದಾಡುತ್ತಾ ಇರುವುದನ್ನು ನೋಡಿದರೆ ಹೇಗೆ ಇಲ್ಲಿ ಸಂಸಾರ ಮಾಡುವುದು ಎಂಬ ಪ್ರಶ್ನೆ ಮೂಡುತ್ತದೆ. ಆದರೂ ಬದುಕಬೇಕಲ್ಲ. ಈ ದೇಶದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕಾದರೆ ಜೀವನ ಪರ್ಯಂತ ಹೋರಾಡಬೇಕು. ಆದರೆ ಪರದೇಶದಿಂದ ಬಂದವರಿಗೆ ಅರ್ಧ ಗಂಟೆಯಲ್ಲಿ ಎಲ್ಲ ವ್ಯವಸ್ಥೆಗಳಾಗುತ್ತವೆ. ಇದು ಈ ದೇಶದ ಅಂತ ಮಾತ್ರ. ಕ್ರಿಶ್ಚಿಯನ್ರಾಗಿ ಬದುಕಬಹುದು, ಮುಸ್ಲಿಮರಾಗಿ ಬದುಕಬಹುದು. ಹಿಂದೂಗಳು ಮಾತ್ರ ಸಹಿಷ್ಣುಗಳಾಗಿ ಸನಾತನಿಗಳಾಗಿ ಎಲ್ಲರನ್ನೂ ಸರ್ವೇ ಜನಾ ಸುಖಿನೋ ಭವಂತು ಎಂದುಕೊಂಡು ದುಷ್ಟರ ಜೊತೆಯಲ್ಲಿಯೇ ಬಾಳಬೇಕಲ್ಲವೇ? ಇದು ಈ ದೇಶದ ದುರಂತವಲ್ಲದೆ ಇನ್ನೇನು? ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರೇ ಬೇಡ ಎಂದರೂ ಸಹ ತಾಯಿಯಂದಿರು ಅವರಿಗೆ ಕೊಡಿಸುವ ವಸ್ತ್ರವಿನ್ಯಾಸ ಅಸಹ್ಯ ಮೂಡುತ್ತದೆ. ಆ ತಾಯಿ ಎಂತಹ ಮಹಾತಾಯಿ ಇರಬಹುದು? ಕಾಚದಲ್ಲಿ ವಯಸ್ಕ ಹೆಣ್ಣುಮಗಳನ್ನು ಬೀದಿಯಲ್ಲಿ ಬಿಡುವ ತಾಯಿ ಯಾವ ಮಟ್ಟಕ್ಕೆ ಇಳಿದಿರಬಹುದು? ತಾಯಿಗೆ ಇಲ್ಲದ ಮರ್ಯಾದೆ ಮಗಳಿಗೆಲ್ಲಿ ಬಂದೀತು? ಇನ್ನು ಮೇಲ್ಭಾಗದ ಡ್ರೆಸ್ಸುಗಳಂತೂ ನೋಡಲು ಅಸಾಧ್ಯ. ಅದರ ಮಧ್ಯೆ ಟೀ ಶರ್ಟಿನ ಮೇಲೆ ಬರೆಯುವ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಎಂಬ ಪದದ ಅರ್ಥವಾದರೂ ಏನು ಎಂದು ಗೊತ್ತಿದ್ದು ಮಾಡುತ್ತಾರೆಯೋ ಗೊತ್ತಿಲ್ಲದೆ ಮಾಡುತ್ತಾರೆಯೋ, ಯಾರಾದರೂ ಬಂದು ತಬ್ಬಿಕೊಳ್ಳಲಿ ಎಂದು ಮಾಡುತ್ತಾರೆಯೋ ಅರ್ಥವೇ ಆಗದ ವಿಷಯ. ಇದನ್ನು ನೋಡಿದ ಯುವಕ ಮನಸ್ಸುಗಳು ಹೆಣ್ಣನ್ನು ಹಣ್ಣಾದ ಮರಗಳನ್ನು ಕಣ್ಣಿನಲ್ಲಿ ಕಂಡು ಮನದಲ್ಲಿ ಎಣೆಸಿದಿಹ ಅಣ್ಣಗಳು ಯಾರು ಸರ್ವಜ್ಞ ಎಂಬ ಸರ್ವಜ್ಞವಾಣಿಯಂತೆ ಅದರ ಗುಂಗಿನಲ್ಲಿಯೇ ಮುಳುಗುತ್ತಾ ಬಡಪಾಯಿ ರಸ್ತೆಯಲ್ಲಿ ಬದುಕುವ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುವುದಕ್ಕೆ ಇದೇ ಮುಖ್ಯ ಕಾರಣವಲ್ಲವೇ? ಇದು ಯಾವ ಮಹಿಳಾ ಸಂಘಗಳಿಗೂ ಅರ್ಥವಾಗುವುದಿಲ್ಲವೇ? ಅಥವಾ ವಿವೇಚನಾಯುತ ವಿಚಾರವಾದಿಗಳಿಗೂ ಅಥವಾ ವಯಸ್ಕರು ರಿಟೈರ್ಡ್ ಆದವರಿಗೂ ಇದೆಲ್ಲ ಅರ್ಥವಾಗುವುದಿಲ್ಲವೇ? ಒಮ್ಮೆ ಇದನ್ನು ಸಮಾಜಕ್ಕೆ ಹೇಳಬೇಕು ಎಂದು ಸಹ ಅನಿಸುವುದಿಲ್ಲವೇ? ಇವರು ಮಾತ್ರ ಸುಖವಾಗಿರಬೇಕು, ಇವರ ಮುಂದಿನ ಜನರೇಷನ್ ಹಾಳಾಗಿ ಹೋಗಲಿ ಎಂದು ಬಯಸುವ ವಯೋವೃದ್ಧರು, ಹಿರಿಯ ನಾಗರಿಕರು ಎಲ್ಲಿ ಹೋದರು? ತಮಗೆ ಸಿಗುವ ಸವಲತ್ತುಗಳ ಬಗ್ಗೆ ಮಾತ್ರ ಗಮನಿಸುವ ಇಂತಹ ವಯೋವೃದ್ಧರಿಗೇನು ಹೇಳಬೇಕು? ಸಮಾಜವನ್ನು ತಿದ್ದಿ ಹೇಳುವ ಕಾರ್ಯ ಇವರಿಗೆ ಇಲ್ಲವೇ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿವಿಭ್ರಮ, ಸ್ಮೃತಿವಿಭ್ರಮಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯ ವಿನಾಶ ಎಂದು ಹೇಳಿದ್ದಾನೆ. ಸ್ತ್ರೀಷು ದುಷ್ಟ್ವಾಸು ಕೌಂತೆಯ ಜಾಯತೆ ವರ್ಣಸಂಕರ. ಒಂದು ಗಂಡು ಹಾಳಾದರೆ ಅಂತಹ ಬದಲಾವಣೆಯೂ ಆಗದಿರದು. ಆದರೆ ಒಂದು ಹೆಣ್ಣು ಹಾಳಾದರೆ ಇಡೀ ಸಮಾಜವೇ ಹಾಳಾಗಿ ಹೋಗುತ್ತದೆ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರುತ್ತಾನೆ. ಇಷ್ಟು ಅರ್ಥವಾಗುವುದಿಲ್ಲವೇ? ಹಾಗೆಂದ ಮಾತ್ರಕ್ಕೆ ಎಲ್ಲ ಹೆಂಗಸರು ಕೆಟ್ಟವರೆಂದು ನಾನು ಹೇಳುತ್ತಿಲ್ಲ. ಆದರೆ ಕೆಟ್ಟ ಹೆಂಗಸರಿಗೆ ಏನಾದರೂ ಪರಿಹಾರ ಬೇಕಲ್ಲ.
ಅವರನ್ನು ಒಳ್ಳೆಯವರನ್ನಾಗಿ, ಪುರಂದರಿಯರಾಗಿ, ಸಮಾಜದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುವಂತಹ ಸಂಸ್ಕಾರಯುತ ಮಕ್ಕಳನ್ನು ದೇಶಕ್ಕೆ ಅವರೂ ಕೊಡಬೇಕಲ್ಲವೇ? ಅವರ ಪಾತ್ರವೂ ಇದೆಯಲ್ಲವೇ? ಏಕೆ ಇದು ಜನರಿಗೆ ಅರ್ಥವಾಗುತ್ತಿಲ್ಲ? ಒಬ್ಬ ಗಂಡು ಅತ್ಯಾಚಾರ ಮಾಡಿದರೆ ಎದ್ದು ನಿಂತು ಹೋರಾಡುವ ಮಹಿಳಾ ಮಣಿಗಳು ಒಂದು ಹೆಣ್ಣು ಮಾಡಿದ ಅತ್ಯಾಚಾರವನ್ನು, ಹೆಣ್ಣು ಸಮಸ್ಯೆಯಲ್ಲಿ ಹೆಣ್ಣು ಸಮಾಜಕ್ಕೆ ಮಾಡುವ ಆಘಾತಗಳನ್ನು ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಅದನ್ನು ಅವರು ಹೇಳಬೇಕಲ್ಲವೇ? ಇಲ್ಲಿಯೂ ಭಾಗಶಃ ಸಿದ್ಧಾಂತ ಅನ್ವಯವಾಗುವುದಿಲ್ಲವೇ? ಏನು ಮಾತಾಡಿದರೂ ಸರ್ಕಾರ ಮಾಡಲಿ ಎಂದು ಹೇಳುವ ಈ ಜನಸಮೂಹ ಎಲ್ಲವನ್ನೂ ಸರ್ಕಾರ ಮಾಡಿಬಿಡಲು ಸಾಧ್ಯವೇ ಎಂದು ಯೋಚಿಸಬೇಕಾಗುತ್ತದೆ. ಇಂದಿನ ಕಾಲದಲ್ಲಿ ಸಮಾಜಘಾತುಕ ಶಕ್ತಿಗಳನ್ನು ಊರಿನ ಹೊರಗಿಟ್ಟು ಬದುಕಲು ಬಿಡುತ್ತಿದ್ದರು. ಇಂದು ಅವರನ್ನು ಜೊತೆಯಲ್ಲಿಯೇ ಸೇರಿಸಿಕೊಂಡು ನೋಡಲು ಆಗದೆ, ಸಹಿಸಿಕೊಳ್ಳಲು ಆಗದೆ ಒದ್ದಾಡುವ ಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಪ್ರಜಾಪ್ರಭುತ್ವ ಎಷ್ಟು ಒಳ್ಳೆಯದೋ, ಅದರ ಸಮಸ್ಯೆಗಳೇನು ಎಂದು ನೋಡುವುದಕ್ಕೆ ಭಾರತ ದೇಶವೇ ಅತ್ಯುತ್ತಮ ಉದಾಹರಣೆ. ಯಾವುದೇ ಒಂದು ಪವಿತ್ರ ವಸ್ತುವನ್ನು ಯಾರ ಕೈಗೆ ಕೊಡುತ್ತೀರಿ ಎಂಬುದು ಬಹಳ ಮುಖ್ಯ. ಒಬ್ಬ ಯೋಗ್ಯತೆ ಇರುವವನ ಕೈಯಲ್ಲಿ ಸೇರಿದರೆ ಅದು ಇನ್ನೂ ಗೌರವವನ್ನು ಪಡೆದುಕೊಳ್ಳುತ್ತದೆ. ಆದರೆ ಅದೇ ಅಯೋಗ್ಯನ ಕೈ ಸೇರಿದರೆ ಅದರ ಸಮಸ್ಯೆಗಳೆಲ್ಲ ಅರಿವಾಗುತ್ತದೆ. ಹಣವು ಶ್ರೀಮಂತನ ಕೈಯಲ್ಲಿದ್ದರೆ ಅಹಂಕಾರಕ್ಕೆ ಬಂದು ನಿಲ್ಲುತ್ತದೆ. ಅದೇ ಯೋಗ್ಯತಾವಂತನ ಕೈಯಲ್ಲಿದ್ದರೆ ದಾನ ಧರ್ಮಗಳಿಗೆ ಉಪಯೋಗವಾಗುತ್ತದೆ. ಶಕ್ತಿಯು ಬಕಾಸುರನ ಕೈಯಲ್ಲಿದ್ದರೆ ನಾಶಕ್ಕೆ ಕಾರಣವಾಗುತ್ತದೆ. ಶಕ್ತಿಯು ರಾಮನ ಕೈಯಲ್ಲಿದ್ದರೆ ಸಮಾಜೋದ್ಧಾರಕ್ಕೆ ಕಾರಣವಾಗುತ್ತದೆ. ವಿದ್ಯೆಯು ಒಳ್ಳೆಯವನು ಯೋಗ್ಯತಾವಂತನ ಕೈಯಲ್ಲಿದ್ದರೆ ಅನೇಕರಿಗೆ ಹಂಚಲು ಸಾಧ್ಯವಾಗುತ್ತದೆ. ವಿದ್ಯೆಯು ಉಗ್ರಗಾಮಿಯ ಕೈಯಲ್ಲಿದ್ದರೆ ಅನೇಕರ ನಾಶಕ್ಕೂ ಕಾರಣವಾಗುತ್ತದೆ. ಯಾವುದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬ ಅರಿವಿಲ್ಲದ ಜನ ಏನನ್ನು ತಾನೇ ಸಾಧಿಸಿಯಾರು? ಕೇವಲ ಅಲ್ಲಿಂದಲ್ಲಿಗೆ ಜೀವನ ನಡೆಸುವ ಹೆಂಗಸರು ಅವರ ಆಡಂಬರಗಳನ್ನು ನೋಡಬೇಕು, ಅಹಂಕಾರದ ಪರಾಕಾಷ್ಠೆಯನ್ನು ನೋಡಬೇಕು. ಶ್ರೀಮಂತರಾದ ಹೆಣ್ಣು ಮಗಳು ತನ್ನ ಗೌರವವನ್ನು ಕಾಪಾಡಿಕೊಳ್ಳುತ್ತಾಳೆ. ಅತೀ ಬಡವಳಾದ ಹೆಣ್ಣು ಮಗಳು ಸಹ ತನ್ನ ಗೌರವವನ್ನು ತಾನು ಕಾಪಾಡಿಕೊಳ್ಳುತ್ತಾಳೆ. ಆದರೆ ಅರ್ಧಂಬರ್ಧ ತಿಳಿದಂತಹ ಕ್ಲಿಶ್ಯತ್ಯಂತರಿತೋ ಜನ, ಮಧ್ಯದಲ್ಲಿರುವಂತಹ ಮೇಲೂ ಏರದ ಕೆಳಗೂ ಇಲ್ಲದ ಅವರ ಅಹಂಕಾರದ ಪರಾಕಾಷ್ಠೆಯನ್ನು ಖುದ್ದು ನೋಡಬೇಕು. ನೋಡಿದರೂ ಏನು ಮಾಡಲು ಸಾಧ್ಯ? ಉಗುಳಿದರೆ ತುಪ್ಪ ಹಾಳಾಗುತ್ತದೆ, ನುಂಗಿದರೆ ಗಂಟಲು ಸುಡುತ್ತದೆ. ಒಟ್ಟಿನಲ್ಲಿ ಇದು ಕರ್ಮವಲ್ಲದೆ ಇನ್ನೇನು ಎಂದು ಹೇಳಬೇಕು? ಕುಟುಂಬವೇ ಸರಿಯಿಲ್ಲದಿದ್ದಾಗ ಸಮಾಜವು ಸರಿಯಿರಬೇಕು ಎಂದು ನಿರೀಕ್ಷಿಸುವುದಾದರೂ ಹೇಗೆ? ನಮ್ಮ ಗಂಡ ಇಲ್ಲ, ನಾನು ಬ್ರಹ್ಮಚಾರಿ, ನನ್ನ ಗಂಡನನ್ನು ಸಾಯಿಸಿದ್ದೇನೆ, ಅವಳು ಬ್ರಹ್ಮಚಾರಿ. ಇನ್ನು ಬರುವ ಮೊಮ್ಮಗಳು ಅವಳ ಗಂಡನನ್ನು ಸಾಯಿಸುತ್ತೇನೆ, ಅವಳು ಬ್ರಹ್ಮಚಾರಿ. ನಮ್ಮದು ಬ್ರಹ್ಮಚಾರಿಯ ಕುಟುಂಬ ಎಂದು ಬದುಕುವವರ ಮಧ್ಯೆ ಹೇಗೆ ಸಂಸಾರಸ್ಥರು ಜೀವನ ಮಾಡಬಹುದು? ಇದನ್ನು ಎಲ್ಲ ಸಂಸಾರಸ್ಥರು ಅರ್ಥ ಮಾಡಿಕೊಂಡು ಹೇಗಾದರೂ ಮಾಡಿ ಮಹಿಳಾ ಸಂಘಗಳ ಮೂಲಕ, ಯಾವುದಾದರೂ ಒಂದು ಸಂಘಟನೆಯ ಮೂಲಕ, ಅಥವಾ ತಮಗೆ ಸಾಧ್ಯವಿರುವ ಎಲ್ಲ ಸಾಧನಗಳ ಮೂಲಕ ಇದನ್ನು ಸಮಾಜವನ್ನು ತಿದ್ದುವುದೊಂದೇ ಇದಕ್ಕಿರುವ ಪರಿಹಾರ. ಇದಕ್ಕಾಗಿ ಎಲ್ಲರೂ ಎಚ್ಚರಗೊಳ್ಳಬೇಕು. ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ಪುರಂದರದಾಸರು ಹೇಳಿದಂತೆ, ಒಳ್ಳೆಯವರು ಒಳ್ಳೆಯತನವನ್ನು ಇಟ್ಟುಕೊಂಡರಷ್ಟೇ ಸಾಲದು, ಅವರು ಕೆಟ್ಟವರನ್ನು ಸರಿದಾರಿಗೆ ತರಲು ಪ್ರಯತ್ನಿಸಬೇಕು. ಸಾಧ್ಯವಾದಷ್ಟು, ಕೈಲಾದಷ್ಟು ಸಮಾಜ ಸೇವೆ ಮಾಡೋದರ ಮೂಲಕ ಇಡೀ ಸಮಾಜವನ್ನು, ಒಗ್ಗಟ್ಟಿನಿಂದ ಸುಸಂಸ್ಕಾರಯುತ ಸಮಾಜವನ್ನು, ನೀತಿಬದ್ಧವಾದ ಸಮಾಜವನ್ನು ಬೆಳೆಸಲು ಅನುವು ಮಾಡಿಕೊಳ್ಳಬೇಕು. ಇದರಿಂದ ನಾವು ಬೆಳೆಯುವುದಷ್ಟೇ ಅಲ್ಲದೆ ನಮ್ಮ ನಂತರದ ತಲೆಮಾರಿನ ಜನಗಳು ಸುಖವಾಗಿ ಸಮೃದ್ಧಿಯಾಗಿರಲು ಸಾಧ್ಯ.
ಇಲ್ಲದಿದ್ದರೆ ಪರಕೀಯತೆ, ಪರಾಕ್ರಮ, ಅತ್ಯಾಚಾರ, ಅನಾಚಾರಗಳು ಹೆಚ್ಚಾಗಿ ಇಫ್ ಆಲ್ ನೋಬಲ್ ಪೀಪಲ್ ಕೀಪ್ ಕ್ವೈಟ್ ಇಡಿಯಟ್ಸ್ ಫ್ಲರಿಶ್ ಎಂಬ ವಿವೇಕವಾಣಿಯಂತೆ ಒಳ್ಳೆಯವರು ಸುಮ್ಮನಿದ್ದಾಗ ಕೆಟ್ಟವರೆಲ್ಲ ಎದ್ದೆದ್ದು ಕುಣಿದಾಡುತ್ತಾರೆ ಎಂಬ ವಿವೇಕ ಅಂದರ ವಾಣಿಯಂತೆ ಒಳ್ಳೆಯವರು ಹೇಗಾದರೂ ಮಾಡಿ ಕೆಟ್ಟತನವನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಎಂಬುದಷ್ಟೇ ಈ ಮಾಧ್ಯಮದ ಉದ್ದೇಶ.